ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಶ್ಯ ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೆ. ಇದರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೊಂದು ರೂಪದಲ್ಲಿ ಹುಟ್ಟಿ ಬರ್ತಾನೆ. ಆದ್ರೆ ಇದು ಕಲಿಯುಗ. ತಲೆ ಇರೋರ ಕಲಿಯುಗ, ತಲೆ ತೆಗಿಯೋರ ಕಲಿಯುಗ, ತಲೆ ಒಡೆಯೋರ ಕಲಿಯುಗ. ಅಂದಾಗ ದೇವರು ಹುಟ್ಟಾದಂದ್ರೇನು? ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕಿ ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂತಿ ಅಂತ ಭಿಕ್ಷೆ ಬೇಡ್ತೀವಿ. ಇದ್ರ ಅರ್ಥ ತಿನ್ನಾಕ ಕೂಳಿಲ್ಲ ಅಂತಲ್ಲ. ನೀವು ನೀಡೋ ಒಂದೇ ಒಂದು ಹೊಟ್ಟೆ ನಾಶಕಾಕಿ ಬಣ್ಣ ಬಣ್ಣದ ಮಾತು ಹೇಳ್ತೇವೆ, ಎಲ್ಲ ಸಲ್ಲದ ಕಥೆಗಳೆಲ್ಲ ಕಟ್ತೇವೆ. ತಿನ್ನ ಕಂಡ ಕೊಡ್ತೀವಿ, ಕುಡಿಯಾಕ ಹೆಂಡನೂ ಕೊಡ್ತೀವಿ. ಪ್ರಸಂಗ ಬಿದ್ರೆ ಮಗ್ಲಾಗ ಮುನ್ಕೊಳಕ್ಕೆ ಕೊಡ್ತೀವಿ. ಹೆಂಗಾರ ಮಾಡಿ ಹೊಟ್ಟು ಕಿತ್ಕೋತೀವಿ. ಆಮೇಲೆ ಒಂದಲ್ಲ ಎರಡಲ್ಲ 5 ಗುಮ್ತೀವಿ, ಗಮನಿಸ್ಕೊಳಕ ಬೇಕು. ಇದೊಂದು ರೀತಿ ರಾಜಕೀಯ ಕಿರಾತಕರ ಲೆಕ್ಕಾಚಾರ. ನಿಮಗೆ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪಕ್ಕದಲ್ಲಿರೋನಿಗೆ ಹೇಳಲ್ಲ, ಹೇಳಿದ್ರು ತಿಳ್ಕೊಳ್ಳೋ ವ್ಯವಧಾನ ಅವನಿಗಿರಲ್ಲ. ಯಾಕಂದ್ರೆ ಎಲ್ಲರೂ ಬೀಜಿ. ನಮಗೆ ತೊಳ್ಕೊಳಕ್ ಸೌಡಿಲ್ಲ, ಏನು ಊರ್ದೇಲಿ ತೊಳಿನ್ರಿಪ್ಪ ಅಂದವ್ರನ್ನ. ನೀವು ಬದಲಾಗಲ್ಲ, ಬದಲಾಗಕ್ಕೆ ನಮ್ಮಂತವ್ರು ಬಿಡಂಗಿಲ್ಲ. ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು, ನಾವು ಎಲ್ಲೇ ಇರಬೇಕು. ಇದೊಂದು ರೀತಿ ವೈಟ್ ಕಾಲರ್ ವಿಲನ್ಗಳ ಬಿಸಿನೆಸ್. ಆಫ್ಟರ್ ಆಲ್ ಒಬ್ಬ ಪಾನ್ ಶಾಪ್ ಹಾಕಿದವನು ಬೆಳಕಾಗೋದ್ರೊಳಗೆ 100 ಇದ್ದದ್ದು 200 ಆಗಬೇಕಂತ ಆಸೆ ಪಡ್ತಾನೆ. ಭೂಮಿಲಿ ಒಂದು ಬೀಜ ಬಿತ್ತು ರೈತ ಒಂದು ತೆನೆಗೆ ಆಸೆ ಪಡ್ತಾನೆ. ಇನ್ನಾವ ಆಸೆ ಪಡುತ್ತಪ್ಪ? ಚುನಾವಣೆಯಲ್ಲಿ ಇದ್ದೇ ಮುಸುಡಿನ ನಂಬಿಕೊಂಡು ಹೋಟಿಗೆ 500,000 ಹಂಚಿದೀವಲ್ಲ, ಹೆಂಗ್ ತೆಗಿಬೇಕ್ರಿಪ್ಪ? ಹೆಂಗ್ ತೆಗಿಬೇಕು? ಭೂಮಿ ಮೇಲೆ ಬೀಜ ಬಿತ್ತಿದೀವಿ ಅಂದ್ಮೇಲೆ ಭೂಮಿ ಮೇಲೆ ತಕ್ಕೋಬೇ. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನಿಮ್ಮ ತಲೆ ಮೇಲೆ ತಕ್ಕೋಬೇ. ಕಡ್ದಾದ್ರೂ ತೆಗಿತೀವಿ, ಕಡ್ದಾದ್ರೂ ತೆಗಿತೀವಿ. ಒಟ್ಟಿನೊಳಗೆ ಹಿಂದೆ ಬಿದ್ದಿರೋ ಬೋಕು ಮುಚ್ಕೋಬೇಕು ಅಷ್ಟೇ. ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ದವಾಖಾನಿ ಮಾಡಿಕೊಡ್ರಿ, ರೋಡ್ ಕೆಟ್ಟ ರೋಡ್ ಮಾಡಿಕೊಡ್ರಿ ಅಂದ್ರ ಹಿಂದೆ ಬಿದ್ದಿರೋ ಬೋಕ್ಯಾರ? ನಮ್ಮಪ್ಪ ಮುಚ್ತಾನ. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವ, ನೀವ ಮುಚ್ಚಬೇ. ನಾ ಮಾತಾಡೋದು ಸ್ವಲ್ಪ ಬಿರುಸ ಅನ್ನಿಸ್ತದೆ, ಆದ್ರೆ ಅದು ಯಾವತ್ತಿದ್ರು ಕರೆನ ಇರ್ತೈತಿ, ಇರಾಕಬೇಕ. ದುಡ್ಡಿನಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ, ಸೊಕ್ಕಿನಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ, ದೌಲತ್ತಿನಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ. ಇಂಥ ಶ್ರೀಕಾಂತ್ ಗೌಡ ನಿಧಿಗೆನ ಬೊಟ್ಟಿಟ್ಟು ಮಾತಾಡ್ತೀಯ ಧರ್ಮ್ಯ? ತುತ್ತು ಕೂಳಿಗಾಗಿ ಮತ್ತೊಬ್ಬರ ಮನೆ ಮುಂದೆ ಕೈ ಒಡ್ಡಿ ನಿಲ್ಲೋ ದರಿದ್ರ ಜಾತಿಗೆ ಸೇರಿದ ದರಿದ್ರ ನನ್ನ ಮಗ ನೀನು. ನನ್ನನ್ನು ಎದುರು ಹಾಕೊಳ್ಳೋ ಮುಂಚೆ ವಿಚಾರ ಮಾಡಬೇಕಿತ್ತು. ಇವನು ಶಕುನಿಯ ಕುಲದವನು. ಕೈಯಿಂದ ಆಗ್ಲಿಲ್ಲ ಅಂದ್ರೆ ತಲೆಯಿಂದಾದ್ರೂ ಮಾಡ್ಯ ತೋರಿಸ್ತಾನೆ. ಈ ಶ್ರೀಕಾಂತ್ ಗೌಡ ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಸುನಾಮಿ. ಒಮ್ಮೆ ಸುನಾಮಿ ಅಬ್ಬರಿಸಿ ಬಬ್ಬಿರಿದ್ರೆ ಎದುರಾಳಿ ಯಾರ ಇರಲಿ ಎಡಕ್ಕೆ ಮುರ್ಕೊಂಡು ಪಾದದಡಿ ಬೀಳಲೇಬೇಕು. ಅದು ಈ ಶ್ರೀಕಾಂತ್ ಗೌಡ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ನಮ್ಮ ಗೌರವ ಬೇಲೆ ಹಾಳಾಗಿ ಹೋಗ್ತಾರಂತೇನ್ರಿ. ಸಾಕಾಗೈತೆ ಅವ್ನ ಕಾಲಾಗ. ಮನಿ ಅನ್ನಂಗಿಲ್ಲ, ಮಾರ ಅನ್ನಂಗಿಲ್ಲ. ತಿಂಗಳಿಗೊಮ್ಮೆ ಪಗಾರ ಮಾತ್ರ ಕರೆಕ್ಟ್ ಕಟ್ ಮಾಡ್ಕೋತಾನ. ಬರಲಿ ಮಗ, ಇವತ್ತು ಹಿಂಬರಿಕೆ ತಾರಿನ ಕಂಬ ಏರಿಸ್ತೇನೆ. ಒಬ್ಬನ ಸಿಗಾನ ಒದ್ ಕಳಿಸ್ತೀಯ? ಬಾಯೇ
ಬಾಲೆ ಬಾ ಬಾ ಬಾಲೆ ಬಾ ಬಾ ಏನಂತ ಧರ್ಮ ಇಲ್ರ ಧರ್ಮ ಹೊಟ್ಟೆ ನೆಲ್ಲು ಮುರಂಗ ಓದ್ಯಪ್ಪ ಅದ್ರ ಸಲುವಾಗಿ ಅದರಿ ನಮ್ಮ ಆಳ್ ಮಕ್ಳು ಅವನ ಕಬ್ಬನಾಗ ದಂಗ ಹೊಳಿಸಿ ಕಬ್ಬೆಲ್ಲ ಬರಿಬಾದ್ ಮಾಡ್ಯಾವಂತ್ರಿ. ಕಪ್ ಏನ ಯಾಕೆ ಚಿರಾಡತ್ತಿ? ಹಿಂದಷ್ಟು ಮಂದಿ ಅಕ್ಕಂಗಾರ ನಾಟಕ ನೋಡಕ್ ಕೂತದಾರ, ಮುಂದೆ ಕೂತವ್ರು ಇಬ್ರು ಚೀರಾಡ್ರಿ ಅಂತಂದ್ರೆ ಆ 1000 ಜನಕ್ಕೆ ಏನು ಹೇಳ್ತೀವಿ? ಇಬ್ಬರಲ್ಲ ಸರ್, ಒಬ್ಬನ ರೀ, ಒಬ್ಬನ ಒಂದು ಐತಿ. ಅದು ಅವು ಮಾಡ್ತಾ ಇಲ್ರಿ, ಅದ್ರೊಳಗೆ ಐತಲ್ಲ ಅದು ಮಾಡಕ್ಕೆ ಅಲ್ಲ. ಹಂಗೆ ಮಾಡಬಾರ್ದು. ಇಲ್ಲಿ ಏನೋ ನಮ್ಮೂರು ಹೆಣ್ಮಕ್ಳೇನು ನಾಟಕ ನೋಡಕ್ಕೆ ಬಂದಿಲ್ಲ, ನಿಮ್ಮ ಅಕ್ಕಂಗಾರ ಬಂದಾರ, ಅವ್ರನ್ನ ಹಿಂದೆ ಕುಂಡ್ರು. ಅದಕ್ಕೆ ಭಾಳ ಮಾತಾಡಕತ್ತಾನ್ರಿ ಅವ. ಏನಂತ? ಏನ್ಲೇ ನಿನ್ ತಿಂಡಿ ಆಟ ಹಚ್ಚಿ ಎನ್ಲೇ ಒಂದು ಹೊಡೆದ್ರೆ 3 ಸಲ ಆಯ್ತು ಸಾಯ್ತಿ ಮಗನ. ವಿಚಾರ ಮಾಡಿ ಮಾತಾಡ, ಎತ್ತರ ಮಾತಾಡ್ತೇನೆ. ಎಬ್ಡಿ ಎಬ್ಡಿ ಮೊಳಕೈಲೆ ಕೂದ್ಲೇನ ಹಿಂಗ ಅಂತಾನ್ರಿ ಅವನ. ಹಂಗ ನಿನ್ನ ಬುದ್ಧಿ ಗೊತ್ತಿಲ್ಲ ನನಗೆ. ಮಂದಿ ಹೆಸರು ಹೇಳಿ ಗುಮ್ಮಾಕ್ ಹೋಗ್ಬೇಡ. ಗೌಡ್ರ ನನ್ಗಟ್ ಗುಮ್ಮದ್ ತಿಂಡಿ ಆಗೈತ್ರ ಅಂತೇಳಿ ಮುಂದೆ ಕೂತ್ ಗುಮ್ಮಿಸ್ಕೊತ. ಇದು ನಿನಗೂ ಹೊಸದಲ್ಲ, ನನಗೂ ಹೊಸದ. ಅಷ್ಟು ದಿಮಾಕಿನಲ್ಲಿ ಆ ಮಗ್ಗ ದಿವಸ ರೇಷನ್ ಅಂಗಡಿ ಮುಂದೆ ನಂಬರ್ ಚಕ್ಕಿ ತಿನ್ನೋ ಅವಂಗ ಅಷ್ಟು ದಿಮಾಕಿರ್ಬೇಕಾದ್ರೆ ದಿವಸ ಸೋನಾ ಮೊಸರಿ ಮಮ್ಮ ತಿನ್ನೋರು ನಾವು. ನಮಗೆ ಅಷ್ಟು ದಿಮಾಕಿರಬಾರ್ದಲ್ಲೇ. ಅದಕ್ಕೇನು ಹೇಳಿ ಬಂದಿ? ನಾ ಏನ್ರಿ ನೋಡಿ ಧರ್ಮನ, ನಾ ಮೊದ್ಲ ಒಂಟೇಲು ಮನುಷ್ಯಪ್ಪ. ಇನ್ನೊಂದು ಹೊಡೆದ್ರೆ ಇಲ್ಲೇ ಪಂಚರ ಮಾಡೋದಾಗತ್ತ. ನಮ್ಮ ತಿಂಡಿ ಮುಗು ಸತ್ಯಾನಾಶ ಆಗೈತಿ. ಈಗ ಇನ್ನೇನಿದ್ರು ಗೌಡ್ರ ತಿಂಡಿ ಇಲ್ಲೇ ಬಾ ಅಂತ ಹೇಳ್ರಿ, ಬರ್ತಾನೀಗ. ಹಾದಿಲೆ ಹೋಗೋದು ಯಾವತ್ತಂದು ಮನ್ಯಾಗ ಹೋಗ್ಸವಲ್ಲೇ. ಹಾಜಾನ ವಿಷಯ ಹಾಜಾಗ ಮುಗಿಸಿ ಬರ್ಬೇಕಪ್ಪ. ಗ್ಯಾಂಗನ್ನ ನಾವು ಒಬ್ಬನ ಗುಮ್ಮಿಸ್ಗಳೇನು? ಬರ್ತಾನ ನಿನ್ನೂ ಹಿಡ್ದು ಗುಮ್ತಾನ, ಗುಮ್ಮಿಸ್ಕೋ. ಆಯ್ತು, ಬಂದು ಕೇಳಲಿ. ಅವಂಗೆ ಸರಿಯಾದ ಉತ್ತರ ನಾ ಕೊಟ್ಟು ಕಳಿಸ್ತೀನಿ. ನೀವು 3 ಮುಚ್ಕೊಂಡ ನಮಸ್ಕಾರ ಬರಬೇಕು ಧರ್ಮಾಪುರದ ಧರ್ಮಣ್ಣನವರು. ಮತ್ತೇನು ಈ ಬಡವನ ಮನೆಯವರೆಗೆ ಬಂತಲ್ಲ ಪ್ರಯಾಣ. ಯಾಕಂದ್ರೆ ಊರೊಳಗೆ ಮೊದಲೇ ಸ್ವಾಭಿಮಾನದ ವ್ಯಕ್ತಿ ಅಲ್ಲ. ನನ್ನ ಮನೆ ಮುಂಬಾಗಿಲು ತುಳಿಬೇಕಾದ್ರೆ ಎಲ್ಲಾದ್ರೂ ನಿಮ್ಮ ಸ್ವಾಭಿಮಾನಕ್ಕೆ ಏನಾದರೂ ಧಕ್ಕೆ ಆದಿತ್ತೇನೆ ಅಂತ ಕೇಳಿ ಮತ್ತೆ ಬಂದ ಕಾರಣ ಐತ್ರಿ ಸಾವ್ಕಾರ. ಏನು ಕಾರ್ನಿಂದ ಯಾರು ಹೊಸ್ತಲ್ ತುಳಿಯವನಲ್ಲ ಈ ಧರ್ಮಣ್ಣ. ಅದು ನಿಮಗೂ ಗೊತ್ತೈತಿ. ಏನಿಲ್ರಿ ಸಾವ್ಕಾರ, ನಿನ್ನೆ ನಮ್ಮ ಹೊಲದಾಗ ನಿಮ್ಮ ಆಳ ಮಕ್ಕಳು ದನ ಹೊಗಿಸಿ ನಿಂತ ಕಬ್ಬೆಲ್ಲ ಭಾಳ ನುಕ್ಸಾನ್ ಮಾಡ್ಯಾರಿ ಯಪ್ಪ. ಹೇ ಗೌರ್ಯ, ಅಲ್ಲಲೇ ಹೇಳಕ್ ಬರಂಗಿಲ್ಲ ಆಳುಗಳಿಗೆ. ಪಾಪ ಬೆಳೆದು ನಿಂತು ಬೆಳೆ ಒಳಗೆ ದನ ಹೋಗಿಸಿ ಧರ್ಮಣ್ಣ ಕಬ್ಬೆಲ್ಲ ಬಾದ ಬಿಡ್ರಿ, ತಪ್ಪೆಲ್ಲ ನಿಮ್ದು ಐತಿ. ಮತ್ತೇನ್ರಿ ಇಲೆಕ್ಷನ್ದಾಗ ಹಂಚ ತಂದು ದಾರು ತಂದು ಕೊಟ್ಟಾರ, ಒಬ್ಬರಿಗೆ ಊರಾಗ ಹಂಚಿರಿ ನೀವು? ಹೋಗಿ ಒಟ್ಟು ಎಲ್ಲ ಹೊಲ್ದಾಗ ಇಟ್ರಿ, ಆಳುಗಳು ಬಿಟ್ಟವನು ಸಿಕ್ಕಿದ್ದ ಶಿವ ಹನುಮಂತ ಪುಲ್ ಕುಡ್ದು ಟೈಟ್ ಆಗಿ. ಧರ್ಮಣ್ಣ, ಏನೋ ನಮ್ಮ ಆಳುಗಳು ತಿಳಿಲಾರ್ದ ತಪ್ಪು ಮಾಡ್ಯಾರ. ಇನ್ನು ಮುಂದೆ ನಿನ್ನ ಹೊಲದಾಗ ಹೋಗಿಸ್ಬೇಡ ಅಂತ ಹೇಳಿ ಅಂದ್ರೆ ಏನ್ರಿ ಗೌಡ್ರಾಣಿ ಮಾತಿನ ಅರ್ಥ? ನನ್ನೆಲ್ಲ ಹೋಗಿಸ್ಬೇಡ, ಮತ್ತೊಬ್ಬರೆಲ್ಲ ಹೋಗಿಸಿ ಹಾಳು ಮಾಡಂದಂಗ ಆತಲ್ರಿ ನಿಮ್ಮ ಮಾತಿನ ಅರ್ಥ. ಅಂದ್ರೆ ಏನು ಧರ್ಮಣ್ಣ ನಿನ್ನ ಮಾತು? ಈ ಊರ ಮಾಲಿ ಗೌಡ ಶ್ರೀಕಾಂತ್ ಗೌಡ ತಪ್ಪು ಮಾಡ್ಯಾನ, ಪಂಚಾಯತಿ ಸೇರಿಸಿ ದಂಡ ಹಾಕ್ಸ್ಬೇಕನ್ನೋ ಲೆಕ್ಕ. ಹಂಗಿದ್ರೆ ಹೇಳ್ಬಿಡು, ಮತ್ತದು ಒಂದು ಆಗೇ ಹೋಗ್ಲಿ. ಯಾಕಂದ್ರೆ ಕಾನೂನು ಅನ್ನೋದು ನಿಮ್ಮಂಥವ್ರ ತರಪಿನ ಐತಲ್ಲ. ನೋಡ್ರಿಯಪ್ಪ, ಕಾನೂನು ಕಚೇರಿ ಅಂತ ಹೋದ್ರ ಅಲ್ಲಿ ಕತ್ತಿ ಸತ್ಯಾಗಿ ಬಾಳೆ ಮಾಡೋಕ್ಕಾಗುದಿಲ್ರಿ ಸಾವ್ಕಾರ. ನಿಮ್ದು ಎಂಥ ಮಣಿತಾನ, ದೊಡ್ಡ ಮಣಿತಾನ. ನಿಮ್ಮ ತಾತನವರಾಗಲಿ ನಿಮ್ಮ ತಂದೆಯವರಾಗಲಿ ಭಾಳ ಒಳ್ಳೆ ಗುಂಡಾರಿಯಪ್ಪ, ಭಾಳ ಒಳ್ಳೆ ಗುಂಡಾರು. ನಮ್ಮಂಥ ಬಡವರು ಕಷ್ಟ ಐತೆ ಅಂತ ಬಂದ್ರೆ ತಮ್ಮ ಸ್ವಂತ ಹೊಟ್ಟೆ ಹುಟ್ಟಿದ ಮಕ್ಕಳಂತ ನೋಡ್ಕೊತಿದ್ದೀರಿ ಅಪ್ಪ ಸಾವ್ಕಾರ. ಅದ ಗುಣ ನಿಮ್ಮ ತಕೈತೆ ಅಂತ ಹೇಳಿ ನನಗೆ ಲುಕ್ಷಾನ್ ಆಗೈತಿ, ಪರಿಹಾರ ಕೊಡ್ರಿ ಅಂತ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ರೀ. ಧರ್ಮಣ್ಣ, ನಮ್ಮಪ್ಪ ನಮ್ಮ ಅಜ್ಜ ಅವರೆಲ್ಲ ಸುಳಿ ಮಕ್ಕಳು. ಊರು ಮಂದಿನೆಲ್ಲ ತಮ್ಮ ಹೊಟ್ಟೆಯಾಗ ಹುಟ್ಟಿದ ಮಕ್ಕಳು ಅಂತೇಳಿ ಅವ್ರು ತಿಳ್ಕೊತಿದ್ರು. ಆದ್ರೆ ನಾವು ಹಂಗಲ್ಲ, ನಮಗೆ ಹುಟ್ಟಿದ್ದುವ ನಮ್ಮ ಅನ್ನೋದಲ್ಲ. ಏನು ಊರು ಮಂದಿನೆಲ್ಲ ತಿಳ್ಕೊಳಕತ್ತೆ? ಸಾಧ್ಯನೇ ಇಲ್ಲ. ನಾಳೆ ಆಸ್ತಿ ಒಳಗೆ ಪಾಲ್ ಕೇಳ್ರಿ ಯಾರು ಕೊಡೋರ್ರಿ ಅಂತ ಸೀನೆಲ್ಲ ಇಲ್ಲ ಧರ್ಮಣ್ಣ. ಛೇ ಅಲ್ರಿಯಪ್ಪ ಧನ್ಯವಾದ. ನಿಮ್ಮ ಆಸ್ತಿ ಒಳಗೆ ನಾವ್ಯಾಕೆ ಪಾಲ್ ಕೇಳೋಣಪ್ಪ? ನನಗೆ ಲುಕ್ಷಾನ್ ಆಗೈತಿ, ಪರಿಹಾರ ಕೊಡ್ರಿ ಅಂತೇಳಿ ನಿಮ್ಮ ಕೈ ಮುಗಿದು ಕೇಳ್ತೀನಿ. ಇಲ್ಲ ನಿಮ್ಮ ಕಾಲಿ ಧರ್ಮಣ್ಣ ತೊಗಲು ಬಿಡಿಸ್ಯಾಡ್ರಿ, ನಾನು ರೊಕ್ಕ ಬರ್ತಾವನ. ಹಂಗಾದ್ರೆ ಬೆಳತನ ಹಿಡ್ಕೊಂಡು ಕುಂಡಿರ್ತೀನಿ ನಿನ್ನ ಕಾಲು. ನೋಡಿ ಧರ್ಮಣ್ಣ, ನೀನು ಕಾಲು ಬಿದ್ದು ಕಾಲುಂಗ್ರೆ ಹೊಚ್ಕೊಳ್ಳೋ ಜಾತಿಗೆ ಸೇರಿದವ ಅಂತ ನನಗೆ ಭಾಳ ಚಲೋನ ಗೊತ್ತೈತಿ. ಯಾವಾಗ ಇಷ್ಟೊಂದು ಅಂಗಲಾಚಿ ಕೇಳಕತ್ತಿ ಅಂದಮೇಲೆ ಕೊಡೋದಿಲ್ಲ ಅಂದ್ರೆ ಈ ಶ್ರೀಕಾಂತ್ ಗೌಡನ್ ಸೊಕ್ತನ ಆಗ್ತದೆ. ಕೈ
ಕೈ ತುಂಬ ಪರಿಹಾರ ಕೊಟ್ಟು ಕಳಿಸ್ತೀನಿ. ಆದ್ರೆ ಹಂಗ ಕೊಟ್ಟ ಅಭ್ಯಾಸ ಇಲ್ಲ. ಏನಾದರೂ ಮುಯಿ ಇಟ್ಕೊಂಡು ಕೊಡೋದು ಅಲ್ರಿಯಪ್ಪ ಸಾವುಕಾರ, ನಾವು ಬಡವರು, ನಿಮ್ಮಂತ ದೊಡ್ಡ ಮಂದಿ ಕೂಡಾಕ ಅಂತ ನನ್ನಂತೆ ಏನೈತಿ? ಆಯ್ತು ಧರ್ಮಣ್ಣ ಐತಿ. ಜಗತ್ನಾಗ ಯಾವ ಬೇಕಾದವ ಎಷ್ಟು ದೊಡ್ಡವ ಇರಲಿ, ಒಂದಿಲ್ಲ ಒಂದು ದಿವಸ ಒಬ್ಬನತ್ತೆ ಕೈ ಒಡ್ಡಾಕಬೇಕೆ. ಐತಿ, ನನಗೆ ಬೇಕಾಗಿರೋ ವಸ್ತು ನಿನ್ನ ಹತ್ರ ಐತಿ, ನಿನಗೆ ಬೇಕಾಗಿರೋದು ನನ್ನ ಹತ್ರ ಐತಿ. ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಅದೆಲ್ಲ ಬದಲಿ ಮಾಡ್ಕೊಂಡ್ರಿ ಇಬ್ಬರು. ನಾನು ಲುಕ್ಷಾಣಾಗೈತಿ ಪರಿಹಾರ ಕೊಡ್ರಿ ಅಂತ ಬಂದ್ರೆ ನೀವೇನೇನೋ ಮಾತಾಡ್ತೀರಿ. ಅಲ್ರಿಯಪ್ಪ, ನಂದನ್ನಕ್ಕೆ ಏನೈತ್ರಿ? ಅದೊಂದು ಮುರುಕ್ ಪತ್ರಸ್ ಮಣಿರ್ಯಾ, ಅದೊಂದು 3 ಎಕರೆ ಹೊಲ ರೀ. ನನ್ನ ತಮ್ಮ ಬೇರೆ ಬೆಂಗಳೂರ ಸಾಲಿ ಕಲಿತಾನ್ರಿ ಸಾವುಕಾರ. ಅವಾಗ ಏನಾರ ದುಡ್ಡು ಬೇಕಾದ್ರೆ ನಾನು ದುಡ್ಡು ಕಳಿಸ್ಬೇಕ್ರಿ ಅಪ್ಪ. ಅಂಥದ್ರಾಗ ನೀವು ಮುಯ್ಯ ಅದು ಇದು ಏನೇನ ಅಂತೀರಪ್ಪ. ಹಿಂಗೆ ಅಡ್ಡ ಗೋಡಿ ಮ್ಯಾಗ ದೀಪ ಇಟ್ಟು ಮಾತಾಡಿದ್ರೆ ನನಗೇನು ತಿಳಿಯೋದ್ರಿ ಸಾವುಕಾರ. ಸ್ವಲ್ಪ ತಿಳಿಯೋಂಗೆ ಹೇಳ್ರಲ್ಲ, ನನಗೂ ತಿಳ್ಕೊಳ್ಳೋ ಶಕ್ತಿ ಐತೆ ಒಂದಿಟ್ಟು. ಹೇಳ್ರಿ ಮೊದಲೇ ಹೆಬ್ಬಟ್ಟು ಮನುಷ್ಯ, ಅವ್ನಿಗೇನು ಗೊತ್ತಾಗತಿ? ನೀವ ಸ್ವಲ್ಪ ಸೊನ್ನಿ ಮಾಡಿ ಹೇಳ್ರಿ. ಏನಿಲ್ಲ ಧರ್ಮನ, ಕೈ ತುಂಬ ಪರಿಹಾರ ಕೊಟ್ಟು ಕಳಿಸಿ. ನಿನ್ನ ತಮ್ಮನ ಶಿಕ್ಷಣ ಕೊಡಿಸು, ನೀನು ಬಿಂದಾಸ್ ಆಗಿರು. ಆದರೆ ಅದಕ್ಕೆ ಪ್ರತಿಯಾಗಿ ಒಂದು ದಿವಸ ನೀನು ಹೆಂಡತಿನ ಕಳಿಸ್ಕೊಡು. ಮಾತಾಡು ಮಾತು ನೋಡಿದ್ರ ನನ್ನ ತಾಯಿ ನಾನ ಬೇಕು ಅಂದಂಗಾಗುತ್ತೆ. ಅಲ್ಲಿ ಕಟ್ಸೋಳೆ ಮಗನ, ಲುಚ್ಚ ನನ್ನ ಮಗನ, ಕಟ್ ನನ್ನ ಮಗನ. ಬಾಡೂರು ಮಣಿ ಹೆಣ್ಣು ಮಕ್ಕಳು ಅಂದ್ರ ಏನಂತ ತಿಳಿದಿಲ್ಲೇ ಮಗನ? ಭೋಗದ ವಸ್ತು. ಬಾಯಿ ಮುಚ್ಚು ಮಗನ, ಭೋಗದ ವಸ್ತು ಅಂತೂ ಭೋಗದ. ಗೌಡ, ನೀನು ನಿಂತಿರ ನೆಲ ಒಂದು ಹೆಣ್ಣು, ನೀನು ಕುಡಿಯುವ ಜಲ ಒಂದು ಹೆಣ್ಣು. ಅಷ್ಟೇ ಅಲ್ಲಲೇ ಮಗನ, ನಿನ್ನ 9 ತಿಂಗಳ ಹೊತ್ತು ಹೆತ್ತು ಸಾಕಿ ಸಲುವಿದ ನಿನ್ನ ತಾಯಿನೂ ಒಂದು ಹೆಣ್ಣು ಮಾತ್ರ ಮರಿಬೇಡ ಮಗನ. ಅಲ್ಲೇ ಮಗನ, ನಿನಗೂ ಮನ್ಯಾಗ ಬೇಕು ವಯಸ್ಸಿ ಬಂದು ತಂಗಿದ್ದಾಳ. ಅದ ತಂಗಿನ ನಮ್ಮಂತ ಬಡವರು ಬಂದು, ಲೇ ಗೌಡ, ಇವತ್ತೊಂದು ದಿವ್ಸ ನಿನ್ನ ತಂಗಿನ ನಾನು ತಾ ಕಳಿಸಂದ್ರ ಅವಾಗ ನಿನಗೆ ಹೆಂಗಕ್ಕೈತಿ? ಮಕ್ಕಳ, ನೀವು ಶ್ರೀಮಂತರು ಬೂಡ್ ತಗೋತೀರಿ, ನಾವು ರೈತರು ಮೆಟ್ಟ ಹರಿತಾವ. ನಾ ತಿಳ್ಕೊಂಡಿದ್ದೆ ಇದೊಂದು ದೇವಸ್ಥಾನ, ಇವೊಬ್ಬ ದೇವರು ಅಂತ ತಿಳ್ಕೊಂಡಿದ್ದೆ. ದೇವಸ್ಥಾನ ಆದ್ರೆ ಕಾಯಕರಪ್ಪ ತಂದು ಪೂಜೆ ಮಾಡಬೇಕಾಗಿತ್ತು. ಆದ್ರೆ ಇಂಥ ದೆವ್ವಕ್ಕೆ ಅದರಲ್ಲೇ ಪೂಜೆ ಮಾಡ್ಬೇಕ್ರಿ ಹಿರಿಯರ. ಎಡಗಾಲಿನ ಚಪ್ಪಲ್ಲೇ ಪೂಜೆ ಮಾಡ್ಬೇಕು. ಲೇ ಮಗನ ಗೌಡ, ಅಲ್ಲೇ ನೋಡ್ತಿಲೇ, ಇಲ್ಲಿ ನೋಡಿ, ಇಲ್ಲೇ ನನ್ನ ಹೆಂಡತಿ ಬೇಕು. ಆ ಮಗನಿಗೆ ನನ್ನ ಹೆಂಡತಿಲೇ, ನನ್ನ ಹೆಂಡತಿ ಬದ್ಲಿ ನನ್ನ ಎಡಗಾಲನ ಚಪ್ಪಲ. ಗೌಡ, ಈ ವಿಷಯ ಇಷ್ಟಕ್ಕೆ ಮುಗಿಸಿದಿ, ಅದು ನನಗೂ ಒಳ್ಳೆಯದು, ನಿನಗೂ ಒಳ್ಳೆಯದು. ಮತ್ತು ನೀ ಮಾತಾಡಿದ್ದ ಮಾರ್ಗ ಅಂತ ಮುಂದುವರಿಸಿದಿ. ನಿನ್ನ ರುಂಡವನ್ನು ಕರೆದು ನಮ್ಮ ಊರಿನ ಅಗಸಿ ಬಗಲಿ ಕಟ್ಟದಿದ್ದರೆ ನನ್ನ ಹೆಸರು ಧರ್ಮಾಪುರ ಧರ್ಮನೇ ಅಲ್ಲ. ಗೌಡ, ಅದೊಂದು ಚಪ್ಪಲ್ ಅಲ್ಲೇ ಇರಲಿ. ಯಾಕ? ನನ್ನ ನೆನಪಾದಾಗ ನಿನ್ನ ಮುಟ್ಟಿ ನೋಡ್ಕೊಳಕ್ ಬೇಕಲ್ಲ. ಇನ್ನೊಂದು ಕಾಲ ಚಪ್ಪಲ್ ಐತಿ. ನನ್ನ ತಮ್ಮ ಬೆಂಗಳೂರು ಸಾಲಿ ಕಲಿತಾನ. ಈ ವಿಷಯ ಏನ್ರ ಅವ್ನು ಗೊತ್ತಾದ್ರ ನಿನ್ನ ರುಂಡ ಸಿಳಿ ರಕ್ತ ಕುಡಿದು ಬಿಡುತ್ತಾನ ಮಗನ. ಹುಷಾರ್. ಇನ್ನೊಂದು ಚಪ್ಪಲು ಅವನ ಕೈಯಾಗ ಕೊಟ್ಟು ಕಳಿಸ್ತೀನಿ. ಅವ ನಿನಗೆ ಮಾರಿ ಹೊಡೆದು ಅವಾಗ ಹೇಳ್ತಾನ, ಲೇ ಮಗನ ಗೌರ್ಯ, ರಂಡಿ ಮುಸುಗೆ ಹಾಕ್ಬಾಡ್ಲಿ ಮಗನ. ನಿಮ್ಮಂಥವ್ರು ಇರೋದ್ರಂತಲ್ಲ ಇಂಥ ಶ್ರೀಮಂತರ ದಬ್ಬಾಳಿಕೆ ಹೆಚ್ಚಾಕತೈತಿ. ಗೌಡ, ಈ ವಿಷಯ ಇಷ್ಟಕ್ಕೆ ಮುಗಿಸಿದಿ, ಅದು ನನಗೂ ಒಳ್ಳೆಯದು, ನಿನಗೂ ಒಳ್ಳೆಯದು. ನೀ ಮಾತಾಡಿದ್ದ ಮಾರ್ಗ ಅಂತ ಮುಂದುವರಿಸಿದಿ, ನನ್ನ ಕೈಯಾಗ ನಿನ್ನ ಜೀವ ಹೋಗುತ್ತಲೇ ಗೌಡ. ಹುಷಾರ್, ಬರ್ತೀನಿ. ಬೆನ್ನಿಗೆ ಎಸ್ದಿರೋ ಚಪ್ಪಲಿನ ಹೂವಿನ ಹಾರ ಅಂತ ತಿಳ್ಕೊಳ್ಳೋಣ ನಾನು. ಇನ್ನು ನನ್ನ ವೈರಿ ಎಸ್ದಿರೋ ಚಪ್ಪಲಿನ ಅಷ್ಟು ಸಲೀಸಾಗಿ ಬಿಟ್ಟು ಕೊಡ್ತೀನಿ. ಸಾಧ್ಯವೇ ಇಲ್ಲ. ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತೀನಿ. ಯಾಕೆ ಹೇಳ? ಮುಂದೊಂದು ದಿವ್ಸ ಜೋಡ್ ಮಾಡಿ ಕೊಡಬೇಕಲ್ಲ. ಸರಿಯಾದ ಟೈಮ್ನಾಗ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳಿಸ್ತೀನಿ.
ಬಾಲೆ ಬಲೆ ಬಲೆ ಗೌಡಪ್ಪಗೆ ಹೋಗಿತ್ಯ ಗೌಡಪ್ಪ ಬಿಡ್ರಿ ಗೌಡ್ರ ಕೈ ಬಿಡ್ರಿ ನೀವು ಕೈ ಬಿಡ್ರಿ ನೀವು ಕೈ ಬಿಡ್ರಿ ನೀವು ಕೈ ಬಿಡ್ರಿ ಬಲೆ ಅಲ್ಲೇ ಇದ್ದೀರಿ ನೀವು ಗೌಡ್ರಿಗೆ ಹೋಗಿತ್ತಿ ಅಕಸ್ಮಾತ್ ಮಗನ ಗೌಡ್ರಿಗೆ ಹೋಗದಾಗ ನನಗೆ ಹೋಗದಿದ್ದಿ ನೀನ್ ಇಲ್ಲೇ ಕಾಲಾಗ ಕಚ್ಚ ಪಚ್ಚ ತುಳು ಸತ್ಯಾನಾಶ ಮಾಡ್ತಿದ್ದೆ ನೀನು ಬಾಲೆ ಇದ್ದಾಗ ಮಾತಾಡ್ಲಿಲ್ಲ ಹೋದ್ಮೇಲೆ ಕಚ್ಚ ಪಚ್ಚ ತುಳಿತದೆ ಇದ್ದಾಗ ಮಾತಾಡ್ಬೇಕಿಲ್ಲ ಇದ್ದಾಗ ಏನು ಮಾತಾಡ್ತೀರಿ ಅವ 2 ಚಪ್ಪಲ್ ಹಾಕೊಂಬಂದಾನ ಉಳ್ದವ್ರೇನು 3 ಹಾಕ್ತಾರನ್ಲೇ ಎಲ್ರಿ ಅಚ್ಚಕೊಂದು ಇಚ್ಚಕೊಂದು 2 ಚಪ್ಪಲ್ ಹಾಕೊಂಬಂದಾನ ಇದ್ದಾಗ ಮಾತಾಡ್ರಿ ತಂದು ಒಂದು ನಿಮಗೆ ಹೆಟ್ಟಾನ ಅಕಸ್ಮಾತ್ ನಡಬರ್ಕ್ ಬೈ ಹಾಕಿದ್ದೆ ಅಂದ್ರೆ ಒಂದು ನನಗೆ ಹಡ್ತಿದ್ದವ ಒಟ್ಟು ಏನು ಹಿಟ್ರು ಗೌಡಗ ಹೆಟ್ಲೇನ ಹೌದ್ರಿ ಊರ ದೊಡ್ಡವ್ರ ಕಿರಿ ಬೇಕಂದಾಗ ಅಟ್ಟಿಸ್ಕೋಬೇಕು ಬ್ಯಾಡ ಅಂದಾಗ ನಿಮ್ಮಂತವ್ರ ಕಾಲಾಗ ಸಿಕ್ಕಿ ಹೆಟ್ಟಿಸ್ಕೋಬೇಕು ಗೌರಿಯ ಹೋಗೋಕ್ ಮುಂಚೆ ಒಂದು ಮಾತು ಹೇಳ್ದ ಅವನು ಹ್ಞೂ ರೀ ಅವ್ರ ತಮ್ಮೇನ ಬೆಂಗಳೂರ ಸಾಲಿ ಕಲಿತಾರಂತ್ರಿ ಅಲ್ಲೇನ್ರಿ ಗದನಗಿರಿ ಕ್ರಾಸ್ನಾಗ ವಡಪ್ಪ ಮಾರ್ತಾನವ ನೀ ಏನು ಹರಿದು ಗಂಟೆ ಹಾಕ್ತೀವಿ ಬಿಡ್ತೀವಿ ನನಗೆ ಗೊತ್ತಿಲ್ಲ ಅವನು ಫೋನ್ ನಂಬರ್ ಫೋಟೋ ಸಹಿತ ತಂದು ನನಗೆ ಒಪ್ಪಿಸ್ಲಿಲ್ಲ ಭಾಳ ದಿವಸ ಮನಿ ಜಂತಿಗೆ ಯಾವ್ಯಾನ ಜೋತಾಡಿಲ್ಲ ಫಿಕ್ಸ್ ಗೌಡ್ರ ಅವನ ಫೋಟೋ ಯಾಕ್ರಿ ಬೇಕಂದ್ರ ಅವ್ರ ಅವನ ಆಧಾರ್ ಕಾರ್ಡ್ ಸಹಿತ ತರ್ತೀನಿ ಅವ್ನ ಆಧಾರ್ ಕಾರ್ಡ್ ತಗೊಂಡು ನಾ ಏನು ಮಾಡಲಿ ಅಕಸ್ಮಾತ್ ಅವ್ನು ಕರ್ಕೊಂಬರ್ಬೋದು ನಾವು ಓಡಿ ಹೋದಂದ್ರಿ ಅವ್ರ ಅವನ ಆಧಾರ್ ಕಾರ್ಡ್ದಾಗ ಮನಿ ಅಡ್ರೆಸ್ ಇರ್ತೈತಿ ಮನೆಗೆ ಹೋಗಿ ಹಿಡ್ಕೊಂಬರುದ್ರಿ ಯಾಕೆ ಅವನ ಆಧಾರ್ ಕಾರ್ಡ್ದಾಗ ಇರೋದಿಲ್ಲ ಅನ್ಲಿ ಅವ್ರ ಪಾಕೆಟ್ ಇಟ್ಕೊಳ್ಳೋದ ಬಿಟ್ಟಾರ್ರಿ ನಾನು ಆಧಾರ್ ಕಾರ್ಡ್ ಇಲ್ಲಿ ಇಡ್ತಾರ್ರಿ ಬರೇ ಟೈಯಲ್ಲಿ ಜೊಕೊಂಬರ್ತೀನಿ ರೀ ಅವನೇನು ಬೆಕ್ಕಿನ ಮರಿ ಮಾಡಿದ್ದೀನಿ ಗೌರ ಕರ್ಯಾಕತ್ತಾರ ಬಾ ನಾ ಅಂತ ಅನ್ನೋದ್ರಿ ಒಳಗಿಡೋದು ಇದ್ರಾಗ ಏನು ಜಗಲಿ ಮ್ಯಾಗಿಲ್ಲನ್ರಿ ಎಲ್ಲ ಫ್ರಿಜ್ನಾಗ ಇಡೋದು ಧರ್ಮಣ್ಣ ಶಬಾಷ್ ನನ್ನ ಮನೆಗೇನ ಬಂದು ನನ್ನ ಎದುರನ್ನ ನಿಂತು ನನ್ನ ಎದಿಗೆನ ಬೊಟ್ಟಿಟ್ಟು ಮಾತಾಡ್ತಿ ಅಂದ್ರೆ ಮೆಚ್ಚಬೇಕ್ಲೆ ಮಗನ ನಿನ್ನ ಗಂಡಸ್ತಾನ ಜೀವನದೊಳಗೊಬ್ಬ ವೈರಿ ಇರಬೇಕು ಅಂದ್ರೆ ನಾ ಜೀವನಕ್ಕೆ ಒಂಥರ ಥ್ರಿಲ್ ಇರ್ತೈತಿ ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆದ್ದದ್ದು ಧರ್ಮನೇ ಇರಬಹುದು ಆದ್ರೆ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಹಾಸ ಮೆರೆಯೋದು ಈ ಶ್ರೀಕಾಂತ್ ಗೌಡನ ಕರ್ಮ ಅನ್ನೋದು ನೆನಪಿರಲಿ ನಾನ್ ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ ಹುಟ್ಟುವಾಗ್ಲೇ ವಿಲನ್ ಅಂತ ಹುಟ್ಟದವನು